ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ, ನೀವು ಯಾವಾಗಲೂ ಬೇರೆಯವರ ಮಾತು ಕೇಳಿ ನಿರ್ಧಾರ ಮಾಡ್ತಾ ಇದ್ದೀರಾ? ಮತ್ತೆ ನಿಮ್ಮ ಮನಸ್ಸು ಬೇರೆ ರೀತಿ ಹೇಳ್ತಾ ಇದ್ರೂ ಕೂಡ ಇನ್ನೊಬ್ಬರ ಮಾತಿಗೆ ನೀವು ಬದಲಾವಣೆ ಆಗ್ತಾ ಇದ್ದೀರಾ? ಇದರ ನಂತರ ಇದನ್ನ ಮಾಡಬೇಕಿತ್ತು ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆಯಾ? ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಹೊಸ ಹೊಸ ಮಾಹಿತಿಗಳು, ಹೊಸ ಹೊಸ ಅಪ್ಡೇಟ್ಗಳು ನೀವು ತಿಳಿದುಕೊಂಡು ಅಲ್ಲೂ ಕೂಡ ಫಾಲೋ ಮಾಡಬಹುದು. ನೋಡಿ, ಮೊದಲದಾಗಿ ತುಲಾರಾಶಿಯವರಲ್ಲಿ ಒಂದು ದೊಡ್ಡದಾದಂತ ಗುಣ ಏನೆಂದರೆ ಇವರು ಸಮತೋಲನದಿಂದ ಯೋಚನೆ ಮಾಡುವಂತ ವ್ಯಕ್ತಿಗಳು. ಎರಡು ಕಡೆ ನೋಡ್ತಾರೆ, ತೂಕ ಮಾಪನ ಮಾಡುತ್ತಾರೆ, ಮತ್ತೆ ಇದು ಇವರ ಶಕ್ತಿ ಆಗಿರುತ್ತೆ. ಆದರೆ ಇದು ಒಂದೇ ಒಂದು ವಿಷಯ ಕೆಲವೊಮ್ಮೆ ಸಮಸ್ಯೆ ಆಗಿ ಬಿಡುತ್ತೆ. ಅದು ಯಾವಾಗಂದ್ರೆ ಬೇರೆಯವರ ಮಾತಿಗೆ ಹೆಚ್ಚು ಬದಲಾದಾಗ, ಅವರ ಮಾತಿಗೆ ಬೆಲೆ ಕೊಟ್ಟಾಗ. ಇನ್ನು ಶುಕ್ರ ಗ್ರಹದ ಪ್ರಭಾವದಿಂದ ತುಲಾರಾಶಿಯವರು ಎಲ್ಲರಿಗೂ ಒಳ್ಳೆಯದಾಗೋದು ಯೋಚಿಸ್ತಾರೆ. ಆದರೆ ತಮ್ಮ ನಿರ್ಧಾರವನ್ನು ಬಿಟ್ಟು ಬೇರೆಯವರ ಮಾತಿಗೆ ಹೋಗಿದರೆ ತಪ್ಪಾಗಬಹುದು. ಈಗ ಮುಖ್ಯವಾದಂತ ವಿಷಯ ಏನೆಂದ್ರೆ ತಮ್ಮ ನಿರ್ಧಾರ ತಾವು ತೆಗೆದುಕೊಂಡವರು ಮಾತ್ರ ಮುಂದೆ ಹೋಗ್ತಾರೆ. ಯಾಕಂದ್ರೆ ನಿಮ್ಮ ಜೀವನಕ್ಕೆ ಸರಿಯಾದ ದಾರಿ ನಿಮಗೆ ಮಾತ್ರ ಗೊತ್ತು. ಮತ್ತೆ ನಿಮ್ಮ ಮನಸ್ಸು ಹೇಳೋದನ್ನ ಮೊದಲು ನೀವು ಕೇಳಬೇಕಾಗುತ್ತೆ. ಎಲ್ಲರ ಮಾತನ್ನು ಒಪ್ಪಿಸಿಕೊಳ್ಳಬೇಡಿ. ಒಮ್ಮೆ ನಿರ್ಧಾರ ತೆಗೆದುಕೊಂಡ್ರೆ ಅದರಲ್ಲಿ ಸ್ಥಿರವಾಗಿರಿ. ಇದನ್ನ ಪಾಲಿಸಿದವರು ಮಾತ್ರ ಮುಂದೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಈಗ ಇದೇ ವಿಷಯ ಅರಿಯದೇ ಇದ್ದಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಬಾರಿ ಬೇರೆಯವರ ಸಲಹೆ ಮೇಲೆ ನಡೆಯುತ್ತಾರೆ, ತಮ್ಮ ನಿರ್ಧಾರವನ್ನ ಬದಲಾಯಿಸ್ತಾರೆ, ನಂತರ ಪಶ್ಚಾತ್ತಾಪ ಪಡುತ್ತಾರೆ. ಇದೇ ಕಾರಣದಿಂದ ಅವರು ಅದೇ ಜಾಗದಲ್ಲಿ ನಿಂತಿರುತ್ತಾರೆ. ಹಾಗಾದ್ರೆ ತುಲಾರಾಶಿಯವರಿಗೆ ಇವರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತ ವ್ಯಕ್ತಿಗಳಾಗಿರ್ತಾರೆ. ಆದರೆ ತಮ್ಮ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ಅದು ಸಾಧ್ಯ. ಈ ಸಮಯದಲ್ಲಿ ನಿಮಗೆ ಒಂದು ಅವಕಾಶ ಏನೆಂದರೆ ನಿಮ್ಮ ಜೀವನದ ದಿಕ್ಕನ್ನು ನೀವು ಆಯ್ಕೆ ಮಾಡೋ ಅವಕಾಶ. ತುಲಾರಾಶಿಯವರಿಗೆ ಪ್ರತಿದಿನ ಸಂಜೆ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ಆ ದಿನದ ಒಂದು ನಿರ್ಧಾರವನ್ನು ನೀವು ಸ್ವತಃ ತೆಗೆದುಕೊಳ್ಳಬೇಕು. ಮತ್ತೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಹೂವು ಅರ್ಪಿಸಿ ಶಾಂತವಾಗಿ ಪ್ರಾರ್ಥನೆ ಮಾಡಿ. ಪ್ರತಿದಿನ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪ ಮಾಡಿ. ವಾರಕ್ಕೆ ಒಂದು ಬಾರಿ ಮಹಿಳೆಯರಿಗೆ ಅಥವಾ ಅಗತ್ಯವಿರುವವರಿಗೆ ಬಟ್ಟೆ ದಾನ ಮಾಡಿ. ಇನ್ನು ನಿಮ್ಮ ಅದೃಷ್ಟವಾದಂತ ಒಂದು ಬಣ್ಣ ನೋಡೋದಾದ್ರೆ ಗುಲಾಬಿ ಮತ್ತು ಬಿಳಿ ಬಣ್ಣ. ಅದೃಷ್ಟದ ಸಂಖ್ಯೆಗಳು 6 ಮತ್ತು 3. ಈ ಸಮಯದಲ್ಲಿ ಇದನ್ನ ನೀವು ಫಾಲೋ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ನಿರ್ಧಾರಗಳು ಸರಿಯಾಗುತ್ತವೆ, ಗೊಂದಲ ಕಡಿಮೆ ಆಗುತ್ತವೆ, ಜೀವನದಲ್ಲಿ ಸ್ಪಷ್ಟತೆ ಬರುತ್ತದೆ. ಇನ್ನು ವೀಕ್ಷಕರೇ, ತುಲಾರಾಶಿಯವರೇ, ನಿಮ್ಮ ಜೀವನದ ಬದಲಾವಣೆ ನಿಮ್ಮ ನಿರ್ಧಾರವನ್ನು ನೀವು ಹೇಗೆ ತೆಗೆದುಕೊಳ್ತೀರಾ ಅನ್ನೋದರ ಮೇಲೆ ನಿಂತಿದೆ. ಹಾಗಾದ್ರೆ ಯಾವ ರೀತಿ ಬದಲಾವಣೆ ಮಾಡ್ಕೋತೀರಾ ಅನ್ನುವಂಥದ್ದು ಆಯ್ಕೆ ನಿಮ್ಮಲ್ಲಿದೆ. ಇನ್ನು ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ನಿಮ್ಮ ಜೀವನದ ಸಮಸ್ಯೆಗಳ ಪರಿಹಾರಕ್ಕಾಗಿ, ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಕೆಳಗೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ವಿಶೇಷವಾದಂತಹ ವಿಡಿಯೋ ಮೂಲಕದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.